ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ರೇಣುಕಾ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಮಾಡ್ತಿರೋ ವಿಡಿಯೋ ಮಾವಿನಕಾಯಿ ಉಪ್ಪಿನಕಾಯಿ. ಇವಾಗ ಮಾವಿನಕಾಯಿ ಸೀಸನ್ನು. ಅದಕ್ಕಂತೇಳಿ ನಮ್ಮ ಯಜಮಾನ್ರು ಒಂದು 4-5 ಮಾವಿನಕಾಯಿ ತೊಗೊಂಡು ಬಂದಿದ್ದರು. ಅದಕ್ಕಂತೇಳಿ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋಣ ಅಂತೇಳಿ ನಮ್ಮ ಅತ್ತೆಗೆ ಹೇಳಿದೆ. ಅದಕ್ಕಂತೇಳ್ಬಿಟ್ಟು ಇಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋಕ್ಕೆ ಒಂದು ಬೌಲಲ್ಲಿ ಮೆಂತ್ಯಕಾಳು ತೊಗೊಂಡಿದ್ದೀವಿ. ಒಂದು 4-5 ಗಡ್ಡೆಯಷ್ಟು ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿದ್ದೀವಿ. ಈಗ ನೋಡಿ ಫ್ರೆಂಡ್ಸ್, ಇಲ್ಲಿ ಸಾಸಿವೆ ಎಣ್ಣೆ ತೊಗೊಂಬಂದಿದ್ದಾರೆ ನಮ್ಮತ್ತೆ. ಇಲ್ಲೇ ಸೂಪರ್ ಮಾರ್ಕೆಟ್ಗೆ ಹೋಗಿ 1-2 ಬಾಟ್ಲಿ ಆಗೋಷ್ಟು. ಇದನ್ನು ಹಾಕಿದರೆ ಚೆನ್ನಾಗೇ, ಅಡುಗೆ ಎಣ್ಣೆ ಹಾಕೋ ಬದಲು ಸಾಸಿವೆ ಎಣ್ಣೆ ಹಾಕಿದರೆ ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಅಂತೇಳಿ 1-2 ಬಾಟ್ಲಿ ತೊಗೊಂಡು ಬಂದಿದ್ದಾರೆ. ಇವಾಗ ಇಲ್ಲಿ ಒಂದು ಬೌಲ್ ಆಗುವಷ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಾಸಿವೆ ಕಾಳು ತೊಗೊಂಡಿದ್ವಿ, ಒಂದು ಬೌಲ್ ಆಗುವಷ್ಟು. ಎಲ್ಲ ರೆಡಿ ಮಾಡಿ ನಮ್ಮ ಅತ್ತೆ ಇಟ್ಕೊಂಡಿದ್ದಾರೆ. ಅವರೇ ಉಪ್ಪಿನಕಾಯಿ ಮಾಡ್ತಾಯಿರೋದು. ನೋಡಿ, ಉಪ್ಪು, ಸಾಸಿವೆ ಕಾಳು ಮನೇಲಿ ಮಾಡಿ ಫ್ರೆಂಡ್ಸ್. ಅಂಗಡಿಯಲ್ಲಿ ತಂದ್ಕೊಂಡು ತಿನ್ನೋ ಬದಲು ಮನೇಲೇ ಮಾಡ್ಕೊಂಡು ತಿನ್ನಿತ್ತು, ಸೂಪರ್ ಟೇಸ್ಟ್ ಬರುತ್ತೆ. ಇವಾಗ ಇದನ್ನು ರೆಡಿ ಮಾಡ್ಕೊಳ್ಳೋಕ್ಕೆ ಇವಾಗ ಒಂದು ಪಾತ್ರೆ ಇಟ್ಬಿಟ್ಟು ಎಣ್ಣೆ ಕಾಯಿಸ್ಬೇಕಂತೆ. ಅದಕ್ಕೆ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದಾರೆ ನಮ್ಮ ಅತ್ತೆ. ಅದಕ್ಕೆ ಎಣ್ಣೆ ಹಾಕ್ತಾಯಿದ್ದಾರೆ. ಇದು ಬಿಸಿ ಆಗಬೇಕಂತೇಳಿ. ಸಾಸಿವೆ ಎಣ್ಣೆ ನೋಡಿ, ಸಖತ್ತಾಗಿದೆ ಎಣ್ಣೆ, ನೋಡ್ಲಿಕ್ಕೆ ಮಾತ್ರ ಸೂಪರಾಗಿ ಕಾಣ್ತಾ ಇದೆ. ಅಡುಗೆ ಎಣ್ಣೆ ಹಾಕೋದಕ್ಕಿಂತ ಈ ಎಣ್ಣೆ ಹಾಕಿದರೆ ಚೆನ್ನಾಗಿರುತ್ತೆ, ಅದಕ್ಕೆ ಅಂತೇಳಿ ಇದು ತಂದಿರೋದು ಅಂತ ಹೇಳಿದರು ನಮ್ಮ ಅತ್ತೆ. ಅದಕ್ಕಂತೇಳಿ ಸುಮ್ಮನಾದೆ ನಾನು. ಸಾಸಿವೆ ಎಣ್ಣೆ ಅಂಗಡಿಯಲ್ಲೇ ತಂದಿರೋದು, 100 ರೂಪಾಯಿಗೆ ಒಂದು ಬಾಟ್ಲಿ ಅಂತೆ. ಇದು ಸ್ವಲ್ಪ ಬಿಸಿ ಆಗಬೇಕಂತೆ ಫ್ರೆಂಡ್ಸ್. ಅದಕ್ಕಂತೇಳಿ ಎಣ್ಣೆ ಸ್ವಲ್ಪ ಬಿಸಿ ಆಗಲಂತ ಇಟ್ಟಿದ್ದಾರೆ. ಇವಾಗ ಉಪ್ಪನ್ನ ಮಿಕ್ಸಿಗೆ ಹಾಕ್ಕೊಳ್ಳೋಣ ಅಂಥೇಳಿ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದಾರೆ. ಸ್ವಲ್ಪ ಸಣ್ಣ ಆಗಬೇಕು ಅಂತ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದಾರೆ. ಸ್ವಲ್ಪ ಪುಡಿ ಮಾಡ್ಕೋಬೇಕಂತೇಳಿ ಪುಡಿ ಮಾಡ್ಕೊಂಡಿದ್ದಾದಮೇಲೆ ಮುಂದೆ ಏನು ಮಾಡ್ತಾರೋ ನೋಡೋಣ. ಇವಾಗ ಮಿಕ್ಸಿಗೆ ಸದ್ಯಕ್ಕೆ ಉಪ್ಪನ್ನ ಹಾಕ್ಕೊಳ್ತಾ ಇರೋದು ಮಿಕ್ಸಿಗೆ. ಇದೇ ಮೊದಲನೇ ಸರಿ ಅಂತೆ ನಮ್ಮ ಅತ್ತೆ ಟ್ರೈ ಮಾಡ್ತಾ ಇರೋದು ಮಾವಿನಕಾಯಿ ಉಪ್ಪಿನಕಾಯಿ. ಟೇಸ್ಟ್ ಹೇಗೆ ಬರುತ್ತೋ ಗೊತ್ತಿಲ್ಲ, ಟ್ರೈ ನೋಡೋಣ, ಮನೆಯಲ್ಲೇ ಮಾಡೋಕ್ಕೆ ಟ್ರೈ ಮಾಡೋಣ ಅಂಥೇಳಿ ನಮ್ಮ ಅತ್ತೆ ಮಾಡ್ತಾ ಇರೋದು. ಹೊರಗಡೆ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂಥೇಳಿ ಇದೇ ಮೊದಲೇ ಸರಿ ಟ್ರೈ ಮಾಡ್ತಾ ಇರೋದು. ಇವಾಗ ಉಪ್ಪು ಮಿಕ್ಸಿಗೆ ಹಾಕ್ಕೊಂಡಿದ್ದಾಯಿತು. ಇವಾಗ ಎಣ್ಣೆ ಬಿಸಿಯಾಗಿದೆ. ಎಣ್ಣೆ ಬಿಸಿ ಆದಮೇಲೆ ಇವಾಗ ಮೆಂತ್ಯಕಾಳನ್ನ ಹಾಕ್ಕೊಬಿಟ್ಟು ಬಿಸಿ ಮಾಡ್ಕೋಬೇಕಂತೆ. ಇದನ್ನು ಬಿಸಿ ಮಾಡ್ಕೊಂಡು ಮಿಕ್ಸಿಗೆ ಪುಡಿ ಮಾಡ್ಕೋಬೇಕು. ಅದಕ್ಕಂತೇಳಿ ಮೆಂತ್ಯಕಾಳನ್ನ ಫ್ರೈ ಮಾಡ್ಕೋಬೇಕು. ಇದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಇದನ್ನು ಬಿಸಿ ಮಾಡ್ಕೊಂಡು ಪುಡಿ ಮಾಡ್ಕೊಂಡ್ರೇ ಚೆನ್ನಾಗಿ. ಹಸಿದು ಹಾಕ್ಕೊಂಡ್ರೆ ಹಸಿ ವಾಸನೆ ಇರುತ್ತಂತೆ ಉಪ್ಪಿನಕಾಯಿ. ಅದಕ್ಕಂತೇಳಿ ಮೆಂತ್ಯಕಾಳನ್ನ ಹಾಕ್ಕೊಂಡ್ಬಿಟ್ಟು ಹುರ್ಕೊಳ್ತಾ ಇದ್ದಾರೆ. ಇದು ಸ್ವಲ್ಪ ಕಲರ್ ಬ್ರೌನ್ ಬರೋ ಥರ ಫ್ರೈ ಮಾಡ್ಕೋಬೇಕು. ನಂತರ ಅದು ತೆಗೆದುಬಿಟ್ಟು ಫ್ರೆಂಡ್ಸ್ ಇಲ್ಲಿ ಸಾಸಿವೆ ಕಾಳು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದಾರೆ. ಇದು ಸ್ವಲ್ಪ ಕಲರ್ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ಫ್ರೈ ಮಾಡ್ಕೊಳ್ಳಿ. ಈ ಥರ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದು ಮೆಂತ್ಯಕಾಳನ್ನ ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಪುಡಿ ಮಾಡ್ಕೋಬೇಕು. ಪುಡಿ ಮಾಡ್ಕೊಂಡಿದ್ದಾದಮೇಲೆ ಈ ಟೈಪ್ ಬಂದಿದೆ ಫ್ರೆಂಡ್ಸ್ ಮೆಂತ್ಯಕಾಳು. ಇವಾಗ ಎಣ್ಣೆ ಬಿಸಿ ಮಾಡಿ ಉಪ್ಪನ್ನ ಸಣ್ಣದಾಗಿ ಮಾಡಿಕೊಂಡು ಇವಾಗ ಅಚ್ಕಾರದ ಪುಡಿ ತಗೊಂಡು ಮೆಂತ್ಯಕಾಳನ್ನ ಪುಡಿ ಮಾಡಿಕೊಂಡು ಸಾಸಿವೆ ಕಾಳನ್ನ ಪುಡಿ ಮಾಡಿಕೊಂಡು ಇಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಮನೆಯಲ್ಲಿ ಹಾಲಲ್ಲೆಲ್ಲ ಇಟ್ಕೊಂಡ್ಬಿಟ್ಟು ರೆಡಿ ಮಾಡಿಕೊಂಡು ಇವಾಗ ಉಪ್ಪಿನಕಾಯಿ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಎಣ್ಣೆ ಬಿಸಿ ಇದೆ. ಬೆಳ್ಳುಳ್ಳಿನ ಸ್ವಲ್ಪ ಜಜ್ಕೋಬೇಕಂತೇಳಿ ನಮ್ಮತ್ತೆ ಇದು ತಗೊಂಡ್ಬಿಟ್ಟು ಜಜ್ತಾ ಇದ್ದಾರೆ. ಜಜ್ಜಿದ್ರೆ ಚೆನ್ನಾಗಿರುತ್ತೆ ಅಂಥೇಳಿ ಜಜ್ತಾ ಇರೋದು ಒಂದು ಮರದಲ್ಲಿ ಹಾಕ್ಕೊಂಡು. ಇದು ಒಂದು 10 ನಿಮಿಷದ ಕೆಲಸ ಫ್ರೆಂಡ್ಸ್. ಮನೇಲಿ ಮಾಡ್ಕೊಂಡು ಖಂಡಿತ ತಿನ್ನಿ, ಚೆನ್ನಾಗಿರುತ್ತೆ. ಒಂದು ವರ್ಷಗಟ್ಟಲೆ ಇಟ್ಕೋಬೋದು. ಅದು ಬೇರೆ ಸಾಸಿವೆ ಎಣ್ಣೆ ಹಾಕಿದರೆ ಇನ್ನೂ ಬಾಳಿಕೆ ಚೆನ್ನಾಗಿ ಬರುತ್ತಂತೆ, 1 ವರ್ಷ ಇಟ್ಕೋಬೋದಂತೆ ನಮ್ಮತ್ತೆ ಹೇಳ್ತಾಯಿದ್ರು. ನಮಗೆ ಗೊತ್ತಿಲ್ಲ, ಇದೇ ಮೊದಲನೇ ಸರಿ ಅಂತ ಅವರು ಮಾಡ್ತಾ ಇರೋದು. ಎಷ್ಟು ವರ್ಷ ಇರುತ್ತೋ ಗೊತ್ತಿಲ್ಲ. ಮನೆಯಲ್ಲೇ ಮಾಡ್ಕೊಂಡು ಎಲ್ಲ ತಿನ್ನಿ. ಹೊರಗಡೆ ಉಪ್ಪಿನಕಾಯಿ ಹೊರಗಡೆ ಬುಕ್ ಮಾಡ್ಕೊಂಡು ತಿನ್ನೋದು, ಹೊರಗಡೆ ಆರ್ಡ್ರ್ ಮಾಡ್ಕೊಂಡು ತಿನ್ನೋದು ಎಲ್ಲ ಬಿಡಿ. ಸ್ವಲ್ಪ ಮನೆಯಲ್ಲೇ ತಿನ್ನಿ, ಆರೋಗ್ಯಕರವಾಗಿರಿ. ಆರೋಗ್ಯನೇ ಮುಖ್ಯ. ಬೆಳ್ಳುಳ್ಳಿ ಜಜ್ಜಿದಾಯಿತು ಫ್ರೆಂಡ್ಸ್. ಇವಾಗ
ಇದನ್ನು ಇನ್ನೊಂದು ಸ್ವಲ್ಪ ಸಣ್ಣ ಮಾಡ್ಕೋಬೇಕಂತ ಇನ್ನೊಂದು ಸ್ವಲ್ಪ ಸಣ್ಣಕ್ಕೆ ಜಜ್ಕೊತಾ ಇದ್ದಾರೆ. ನೋಡಿ ಕಣ್ಣೂರಿ ಬರ್ತಾಯಿದೆ ಅವರಿಗೆ. ಯಾಕೆ ಕಣ್ಣೂರಿ ಬರ್ತಾಯಿದೆ ಅಂದರೆ ಸಾಸಿವೆ ಎಣ್ಣೆ ಬಿಸಿ ಮಾಡಿದ್ದಕ್ಕೆ ಅದು ಪವರ್ ಏನಿದೆಯೋ ಗೊತ್ತಿಲ್ಲ, ಸಾಸಿವೆ ಎಣ್ಣೆ ಸ್ವಲ್ಪ ಬಿಸಿ ಇಟ್ಟಿದ್ದಕ್ಕೆ ಆ ಕಣ್ಣೆಲ್ಲ ಉರಿ ಬರ್ತಾಯಿದೆ. ನನಗೆ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ, ಅಷ್ಟು ಕಣ್ಣೂರಿ ಬರ್ತಾಯಿದೆ. ಕಣ್ಣೂರಿ ಅಂದರೆ ಉರಿ, ಅದರಲ್ಲೇ ವೀಡಿಯೋ ಮಾಡ್ತಾಯಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿ ಇಲ್ಲಿ ನಮ್ಮ ಅತ್ತೆ ಒಂದು ಬೆಳಗ್ಗೆನೇ ಕಟ್ ಮಾಡಿಬಿಟ್ಟು ತೊಳೆದ್ಬಿಟ್ಟು ಇಟ್ಟಿದ್ರು ಮೊದಲೇ. ಇದು ಸ್ವಲ್ಪ ಆರಬೇಕಂತೇಳಿ ಇವಾಗ ಉಪ್ಪು ಪುಡಿ ಮಾಡಿ ಇಟ್ಕೊಂಡಿದ್ರಲ್ಲ, ಮೊದಲು ಪುಡಿ ಹಾಕ್ಕೊಳ್ತಾ ಇದ್ದಾರೆ. ಉಪ್ಪು ಪುಡಿ ಮಾಡಿದ್ದು ಇದು ಉಪ್ಪು, ಮೊದಲು ಉಪ್ಪು ಹಾಕ್ಕೊಳ್ತಾ ಇದ್ದಾರೆ. ರುಚಿಗೆ ತಕ್ಕಷ್ಟು ಉಪ್ಪು, ನಮಗೆ ಎಷ್ಟು ಬೇಕಷ್ಟು. ನಂತರ ಇವಾಗ ಮೆಂತ್ಯ ಪೌಡ್ರ್ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕ್ಕೊಳ್ತಾ ಇದ್ದಾರೆ. ನಂತರ ಫ್ರೆಂಡ್ಸ್ ಸಾಸಿವೆ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇರೋದಿಲ್ಲಿ. ಖಾರ ಎಷ್ಟು ತಿಂತೀವೋ ಮನೆಯಲ್ಲಿ ನೋಡಿಬಿಟ್ಟು ಹಾಕ್ಕೊಳ್ಳೋದು. ಇಲ್ಲಿ ಒಂದು ಬೌಲ್ ಆಗೋಷ್ಟು ತೊಗೊಂಡಿದ್ರಲ್ಲ ನಮ್ಮತ್ತೆ ಖಾರದ ಪುಡಿ, ಅದರಲ್ಲಿ ಸ್ವಲ್ಪ ಉಳಿಸ್ಬಿಟ್ಟು ಎಲ್ಲ ಹಾಕ್ತಾಯಿರೋದು. ಖಾರ ನಮ್ಮತ್ತೆ ನಮ್ಮ ಯಜಮಾನ್ರು, ನಾನು ಹೇಳಿದ್ನಲ್ಲ ಖಾರ ಅವ್ರು ಜಾಸ್ತಿ ತಿನ್ನೋದು, ನಾನು ಕಮ್ಮಿ ತಿನ್ನೋದು. ಇವಾಗ ಒಂದು 2 ಸ್ಪೂನ್ ಆಗುವಷ್ಟು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕಂತಿದ್ನ. ಚೆನ್ನಾಗಿ ಕಲಿಸ್ಕೊಂಡಿದ್ದಾದಮೇಲೆ ಆಮೇಲೆ ಎಣ್ಣೆ ಹಾಕೋದು. ಅದಕ್ಕೆ ಇದು ಖಾರ ಪುಡಿ ಮಸಾಲ ಎಲ್ಲ ಅಂಟ್ಕೊಳೋ ಥರ ಖಾರದ ಪೌಡ್ರು, ಉಪ್ಪು, ಆ ಪುಡಿ ಎಲ್ಲ ಮಾಡಿ ಮಿಕ್ಸ್ ಹಾಕೊಂಡಿದ್ವಲ್ಲ ಅದೆಲ್ಲ ಚೆನ್ನಾಗಿ ಅಂಟ್ಕೊಳೋ ಥರ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇದು ಮಿಕ್ಸಿಂಗ್ ಆದಮೇಲೆ ಇವಾಗ ಈ ಸಾಸಿವೆ ಎಣ್ಣೆ ಕಾಸಿದ್ವಲ್ಲ ಆ ಎಣ್ಣೆ ಹಾಕ್ತಾರಂತೆ ಲಾಸ್ಟಿಗೆ. ಆ ಎಣ್ಣೆ ಹಾಕಿದ ಮೇಲೆ ಉಪ್ಪಿನಕಾಯಿ ರೆಡಿ ಆಗುತ್ತೆ. ನೋಡಿ ನಂತರ ಬೆಳ್ಳುಳ್ಳಿ ಜಜ್ಕೊಂಡಿದ್ವಲ್ಲ ಈ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀರಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರೋದು. ನೋಡೋಕ್ಕೆ ಮಾತ್ರ ಸಖತ್ತಾಗಿ ಕಾಣ್ತಾ ಇದೆ ಉಪ್ಪಿನಕಾಯಿ. ನೋಡೋಣ ಟೇಸ್ಟ್ ಹೇಗಿರುತ್ತೆ. ನಮ್ಮತ್ತೆ ಇದೇ ಮೊದಲನೇ ಸರಿ ಟ್ರೈ ಮಾಡ್ತಾ ಇರೋದು. ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಂಡ್ರೆ ಅದು ಸ್ಮೆಲ್ಲು ಅಂಟ್ಕೊಳ್ಳುತ್ತೆ ಉಪ್ಪಿನಕಾಯಿಗೆ ಅಂಥೇಳಿ ಬೆಳ್ಳುಳ್ಳಿನ ಜಜ್ಜಿ ಇದ್ರೊಳಗೆ ಹಾಕ್ಕೊತಾ ಇರೋದು. ನೋಡಿ ಈ ಸೆಕೆ ನೀರಿಗೆ ಮಧ್ಯಾಹ್ನ ಇವಾಗ 2 ಗಂಟೆ ಆಗೈತೆ. ಈ ಸೆಕೆ ನೀರಿಗೂ ಅದಕ್ಕೂ ಈ ಉಪ್ಪಿನಕಾಯಿ ಖಾರದ ಪುಡಿ ಅದೆಲ್ಲ ಸ್ಮೆಲ್ಲಿಗೂ ಒಂಥರ ಆಗ್ತೈತೆ, ಬಾಡಿ ಎಲ್ಲ ಒಂಥರ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ನಂತರ ಎಣ್ಣೆ ಹಾಕ್ಕೊಳ್ತಾರೆ. ಈ ಸೆಕೆಗೆ ಅದಕ್ಕೆ ಅವ್ರ ಪಾಪ ಎಷ್ಟು ಕಷ್ಟಪಟ್ಟು ಉಪ್ಪಿನಕಾಯಿ ಮಾಡ್ತಾಯಿದ್ದಾರೆ ಮನೆಯಲ್ಲಿ, ಇದೇ ಫಸ್ಟ್ ಅಂತೆ. ನಂತರ ಇವಾಗ ಕಾದಿರೋ ಎಣ್ಣೆ ಇತ್ತಲ್ಲ ಸಾಸಿವೆ ಎಣ್ಣೆ ಅದನ್ನ ಹಾಕ್ಕೊಳ್ತಾ ಇದ್ದಾರೆ. ಅದನ್ನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು ಫ್ರೆಂಡ್ಸ್. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಉಪ್ಪಿನಕಾಯಿಗಳು ಎಲ್ಲ ಮನೆಯಲ್ಲೇ ಮಾಡ್ಕೋಬೋದು. ಮಾವಿನಕಾಯಿ ಉಪ್ಪಿನಕಾಯಿ ಆಗ್ಬೋದು, ನೆಲ್ಲಿಕಾಯಿ ಉಪ್ಪಿನಕಾಯಿ ಆಗಿರ್ಬೋದು, ನಿಂಬೆಕಾಯಿ ಉಪ್ಪಿನಕಾಯಿ ಆಗಿರ್ಬೋದು, ಹುಣಸೆಹಣ್ಣಿನ ಉಪ್ಪಿನಕಾಯಿ ಆಗಿರ್ಬೋದು, ಮನೆಯಲ್ಲೇ ಮಾಡ್ಕೊಂಡು ತಿನ್ನಬೇಕು. ನಮ್ಮ ಹಳ್ಳಿ ಕಡೆಯಲ್ಲೆಲ್ಲ ಮನೆಯಲ್ಲೇ ಮಾಡ್ತಾರೆ. ಹುಣಸೆಹಣ್ಣು ಮರದಲ್ಲಿ ಇರುತ್ತಲ್ಲ ಅದಕ್ಕೆ ಕಿತ್ಕೊಂಡು ಬಂದುಬಿಟ್ಟು ಅದನ್ನು ಒಣಗಿಸಿ ಅದನ್ನು ಜಜ್ಜಿ ಎಲ್ಲ ಮನೆಯಲ್ಲೇ ಮಾಡೋದು. ಇಲ್ಲಿ ನಮ್ಮತ್ತೆ ಇದೇ ಮೊದಲನೇ ಸರಿ ಅವ್ರು ಕೊಟ್ಟು ಕಳಿಸ್ತಾಯಿದ್ರು ಊರ ಕಡೆ ಯಾವಾಗಲೂ. ಸರಿ ನಾವೇ ಒಂದು ಮಾವಿನಕಾಯಿ ಇದೆಯಲ್ಲ ಒಂದು 7-8 ಮನೆಯಲ್ಲೇ ಮಾಡೋಣ, ಮಾಡಿದರೆ ಚೆನ್ನಾಗಿರುತ್ತೇನೋ ಅಂತ ಹೇಳಿ ನಮ್ಮತ್ತೆ ಟ್ರೈ ಮಾಡ್ತಾ ಇರೋದು ಇಲ್ಲೇ ಮೊದಲನೇ ಸರಿ. ಟೇಸ್ಟು ನಾನು ನೋಡಿದರೆ ಸಾಕು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಅನಿಸ್ತೈತೆ. ಆಮೇಲೆ ತಿಂದ ಮೇಲೇ ಗೊತ್ತಾಗೋದು ಟೇಸ್ಟು. ನೋಡಿ ಕಲರ್ ಆಗಿ ಒಂಥರ ಚಿಕನ್ ಫ್ರೈ ಕಾಣ್ತಾ ಇದ್ದಾರೆ. ಹೇಳ್ಬೇಕಂದ್ರೆ ಇದು ಮಾವಿನಕಾಯಿ ಉಪ್ಪಿನಕಾಯಿ, ನೀವು ಹಾಕಿ ತಿಳ್ಕೊಬೇಡಿ. ನೋಡಿ ಫ್ರೆಂಡ್ಸ್, ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಆಯಿತು. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೇನೋ ಗೊತ್ತಿಲ್ಲ. ನೋಡಿ ವಾವ್, ಸೂಪರ್ ಫ್ರೆಂಡ್ಸ್. ಮಾವಿನಕಾಯಿ ಉಪ್ಪಿನಕಾಯಿ ಮಾತ್ರ ಸಖತ್ತಾಗಿ ಬಂದಿದೆ. ಇವಾಗ ಒಂದು ಡಬ್ಬೆಗೆ ಹಾಕಿಟ್ಕೊಳ್ಳೋದಷ್ಟೇ ಬಾಕಿ. ಇದೊಂದು ವರ್ಷ ಇರುತ್ತೋ ಚೆನ್ನಾಗಿರೋ ಒಂದು 15 ದಿವಸ ಇರುತ್ತೋ ಗೊತ್ತಿಲ್ಲ. ನೋಡಿ ಇವಾಗ ಈ ಡಬ್ಬಿಗೆ ಹಾಕ್ಕೊಂಡು ಒಳಗಡೆ ಇಟ್ಕೋಬೇಕು. ಒಂದು ವರ್ಷ ಇಟ್ಕೊಂಡ್ರೆ ಎಣ್ಣೆ ಎಷ್ಟು ನಾವು ಮಾಡ್ದಂಗೆ ಎಣ್ಣೆ ಜಾಸ್ತಿ ಇಟ್ಕೊಂಡ್ರೆ ಕೈ ಆಡಿಸ್ತೇನೆ ಇದ್ದರೆ 1 ವರ್ಷ
ಒಂದು ತಿಂಗಳು 2 ತಿಂಗಳು ಇಟ್ಕೋಬೋದು. ನಾವು ಮನೇಲಿರೋದೇ 3 ಜನ, ಬರ್ಬೋದೇನೋ ಒಂದು 3-4 ತಿಂಗಳು, ಗೊತ್ತಿಲ್ಲ ಫ್ರೆಂಡ್ಸ್. ನೋಡಿ ಇವಾಗ ಇದ್ರೊಳಗೆ ಹಾಕ್ಕೊತಾ ಇರೋದು ಡಬ್ಬಿ ಒಳಗಡೆ. ನೋಡಿ ಫ್ರೆಂಡ್ಸ್, ಮಾವಿನಕಾಯಿ ರೆಡಿ. ಇವಾಗ ಮುಚ್ಚಿ ಒಂದು 3 ದಿನ ಹಾಗೆ ಬಿಡಬೇಕಂತೆ. ಇದು ಊರಬೇಕಂತೆ ಕೆಳಗಡೆ. ಊರಿದ್ರೆ ಮಾತ್ರ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಡಬ್ಬಗೆ ಹಾಕಿ ಇಟ್ಕೊಂಡಿದ್ದಾರೆ. ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ. ನೀವು ಮನೆಯಲ್ಲಿ ಖಂಡಿತ ಟ್ರೈ ಮಾಡಲೇಬೇಕು. ಮನೇಲೇ ಮಾಡ್ಕೊಂಡು ತಿನ್ನಿ, ತುಂಬ ಟೇಸ್ಟಿಯಾಗಿರುತ್ತೆ, ಸೂಪರಾಗಿರುತ್ತೆ. ನೋಡಿ ಆ ಬೆಳ್ಳುಳ್ಳಿ ಹೆಂಗೆ ಕಾಣಿಸ್ತಾ ಇದೆ ಒಳಗಡೆ, ಎಣ್ಣೆ ಮಾತ್ರ ಆ ಕಡೆ ಈ ಕಡೆ ಸೂಪರಾಗಿ ಕಾಣಿಸ್ತಾ ಇದೆ. ನೋಡಿ ಸೇಮ್ ಅಂಗಡಿಯಲ್ಲಿ ಮಾಡಿರೋದೇ ಅನ್ಬೇಕು, ಆ ಥರ ಕಾಣಿಸ್ತೈತೆ ಫ್ರೆಂಡ್ಸ್. ಇವಾಗ 3 ದಿನ ಆದಮೇಲೆ ಬಾಕ್ಸ್ ಒಳಗಡೆ 3 ದಿನ ಊರಿದ್ದಾದಮೇಲೆ ನೋಡ್ತಾ ಇದ್ದೀವಿ ಫ್ರೆಂಡ್ಸ್. ಇದನ್ನು ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ, ಸೂಪರ್ ಟೇಸ್ಟು. ಇವಾಗ ಟೇಸ್ಟ್ ನೋಡಬೇಕಂತೇಳಿ ತಗೊಂಡಿರೋದು. 3 ದಿನ ಆಗಿತ್ತು. ನೋಡಿ ಸೇಮ್ ಅಂಗಡಿಯಲ್ಲಿರೋ ಉಪ್ಪಿನಕಾಯಿ ಕಂಡಂಗೆ ಕಾಣ್ತಾ ಇದೆ, ಸಖತ್ತಾಗಿದೆ. ನೋಡ್ಲಿಕ್ಕೆ ಮಾತ್ರ ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಇವಾಗ ಟೇಸ್ಟ್ ನೋಡೋಣ ಅಂಥೇಳಿ ತಗೊಂಡಿರೋದು. ವಾವ್, ಬರೀ ಎಣ್ಣೆನೇ ಕಾಣಿಸ್ತೈತೆ. ಆ ಬೆಳ್ಳುಳ್ಳಿ, ಆ ಮಸಾಲ, ಆ ಮಾವಿನಕಾಯಿ ಕಾಯಿಗಳು, ವಾವ್, ನನಗಂತೂ ಜೊಲ್ಲೆ ಬರ್ತೈತೆ. ಬಸ್ರಿ ಹೆಂಗೆ ಬಿಟ್ಟರೆ ಮನೆಯಲ್ಲಿ ಈ ಉಪ್ಪಿನಕಾಯಿ ಬಿಡೋದೇ ಇಲ್ಲ, ಆ ಥರ ಟೇಸ್ಟ್ ಮಾಡ್ಕೊಂಡು ತಿಂತಾರೆ. ಒಂದೊಂದು ಟೈಮಲ್ಲಿ ಅಡುಗೆ ಮಾಡೋಕ್ಕಾಗಿಲ್ಲ ಅಂದ್ರೂ ಬಿಸಿ ಅನ್ನಕ್ಕೆ ಮಾಡ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ, ಸೂಪರ್ ಟೇಸ್ಟ್. ನೋಡಿ ಫ್ರೆಂಡ್ಸ್, ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಆಗಿದೆ. ಟೇಸ್ಟ್ ಮಾತ್ರ ಸೂಪರಾಗಿದೆ. ನೀವು ಖಂಡಿತ ಮನೇಲಿ ಟ್ರೈ ಮಾಡಿ. ಈ ಬೇಸಿಗೆ ಕಾಲದಲ್ಲೇ ಮಾಡೋದು ಜಾಸ್ತಿ. ಮಾವಿನಕಾಯಿ ಸೀಸನ್ ಇವಾಗ, ಮಾವಿನಕಾಯಿ ಉಪ್ಪಿನಕಾಯಿ ಜಾಸ್ತಿ ಮಾಡೋದೀಗ. ಇದೇ ಮೊದಲನೇ ಸರಿ ನಮ್ಮ ಮತ್ತೆ ಟ್ರೈ ಮಾಡಿರೋದು. ಚೆನ್ನಾಗಿ ಬಂದಿದೆ ಅಂತ ಹೇಳಿದರು ಟೇಸ್ಟ್ ನೋಡಿಬಿಟ್ಟು. ಟೇಸ್ಟ್ ಖಂಡಿತ ಸೂಪರಾಗಿದೆ. ಒಂಥರ ತಮಿಳ್ನಾಡು ಉಪ್ಪಿನಕಾಯಿ ಆದಂಗೆ ಆಗಿದೆ. ನೀವು ಖಂಡಿತ ಟ್ರೈ ಮಾಡಲೇಬೇಕು. ನೋಡಿ ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ ಫ್ರೆಂಡ್ಸ್. ಆ ಬೆಳ್ಳುಳ್ಳಿನೇ ಕಾಣಿಸ್ತೈತೆ, ಸಾಸಿವೆ ಕಾಳು, ಆ ಎಣ್ಣೆ, ಸಾಸಿವೆ ಎಣ್ಣೆ, ಅಡುಗೆ ಎಣ್ಣೆ ಹಾಕಿಲ್ಲ. ನೋಡಿ ಒಂದು ಹೋಳು ತಗೊಂಡು ಟೇಸ್ಟ್ ನೋಡೋಣ ಅಂಥೇಳಿ ನಮ್ಮತ್ತೆ ಕಲಿಸ್ತಾ ಇದ್ದಾಳೆ ಚೆನ್ನಾಗಿ. ನೋಡಿ ಫ್ರೆಂಡ್ಸ್, ವಾವ್, ಸೂಪರ್ ಟೇಸ್ಟು, ಸಖತ್ತಾಗಿದೆ. ವಾವ್. ನೋಡಿ ಫ್ರೆಂಡ್ಸ್, ನೋಡಿದರೆ ನಿಮ್ಮ ಬಾಯಲ್ಲಿ ನೀರು ಬರ್ತೈತಾ? ನೀವು ಒಂದ್ಸರಿ ನಮ್ಮ ವಿಡಿಯೋ ನೋಡಿಬಿಟ್ಟು ಖಂಡಿತ ಟ್ರೈ ಮಾಡಿಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಟೇಸ್ಟ್ ಮಾತ್ರ ಸೂಪರಾಗಿದೆ. ನಮ್ಮ ಯಜಮಾನ್ರಿಗೆ ಹೇಳ್ಬೇಕಂದ್ರೆ ಉಪ್ಪಿನಕಾಯಿ ತುಂಬ ಇಷ್ಟ ಅವ್ರಿಗೆ ಮಾವಿನಕಾಯಿ ಇದ್ಬಿಟ್ರೆ ಸಾಕು ತಿಂತಾ ಇರ್ತಾರೆ. ನೋಡಿ ನಮ್ಮ ಯಜಮಾನ್ರು ಹಾಕೊಂಡು ತಿಂತಾ ಇದ್ದಾರೆ. ಟೇಸ್ಟ್ ಹೆಂಗಿದೆ ನೋಡೋಣ ಅಂತ ಮುದ್ದೆ ಸಾಂಬಾರಿಗೆ. ವಾವ್, ಸೂಪರ್ ಫ್ರೆಂಡ್ಸ್, ಖಂಡಿತ ಟ್ರೈ ಮಾಡಿ.